ಎಲ್ರಿಗೂ ನಮಸ್ಕಾರ. ನಾನು ಸುಧಾ ಶ್ರೀನಿವಾಸ್. ಈ ವಿಡಿಯೋದಲ್ಲಿ ಸಂತೋಷದ ಚಿಲುಮೆ ಸಿಗುವುದು ಅಂತರಂಗದಲ್ಲಿ ಮಾತ್ರ ಎನ್ನುವುದನ್ನು ಒಂದು ಪ್ರಸಂಗದ ಮೂಲಕ ತಿಳ್ಕೊಳ್ಳೋಣ. ಒಂದು ಪುಟ್ಟ ಊರು, ಅಲ್ಲಿ ಎಲ್ಲ ಥರದ ಜನ ಇದ್ದರು. ಒಂದು ದಿನ ಆಕಾಶವಾಣಿ ಕೇಳಿಸ್ತು, ನಿಮ್ಮೆಲ್ಲರ ಮೇಲೆ ಭಗವಂತನ ಕೃಪೆ ಆಗಿದೆ, ನೀವೆಲ್ಲ ಸಂತೋಷವಾಗಿರಲು ಏನು ಬೇಕೋ ಅದೆಲ್ಲವನ್ನು ಕೊಡಲು ತೀರ್ಮಾನಿಸಿದ್ದಾನೆ. ಅದಕ್ಕೆ ನಿಮಗೇನು ಬೇಕೋ ಅದನ್ನೆಲ್ಲ ಒಂದು ಕಾಗದದಲ್ಲಿ ಬರೆದು ವಸ್ತ್ರದಲ್ಲಿ ಗಂಟು ಕಟ್ಟಿ ಮಧ್ಯರಾತ್ರಿ 12 ಗಂಟೆಗೆ ಊರ ಹೊರಗಿರುವ ಆಲದ ಮರದ ಆಚೆಗೆ ಎಸೆದು ಬಂದುಬಿಡಿ, ನೀವು ಕೇಳಿದ್ದೆಲ್ಲ ಆಗುತ್ತೆ ಅಂತ ಆಕಾಶವಾಣಿ ಕೇಳಿಸ್ತು. ಜನ ನಂಬ್ತಾರಿಯೇ, ಸುಮ್ಮನೆ ನಕ್ಬಿಟ್ರು. 2 ತಾಸಿನ ಮೇಲೆ ಮತ್ತೆ ಆಕಾಶವಾಣಿ, ಮತ್ತೆ ಅದೇ ವಿಷಯ. 4 ತಾಸಿನ ನಂತರ ಮತ್ತೊಮ್ಮೆ ಆಕಾಶವಾಣಿಯಾಗಿ ಇದೇ ಕಡೆಯ ಅವಕಾಶ ಎಂದಾಗ ಜನ ಎಚ್ಚೆತ್ತರು. ಕಾಗದ ಪೆನ್ಸಿಲ್ ಹಿಡಿದು ಪಟ್ಟಿ ಮಾಡತೊಡಗಿದ್ರು. ಕೆಲವರು ಒಂದು ದೊಡ್ಡ ನೋಟ್ಬುಕ್ ತೆಗೆದುಕೊಂಡು ಬರೆಯತೊಡಗಿದ್ರು. ಕೊನೆಗೆ ಗಂಟು ಕಟ್ಟಿ ಮಧ್ಯರಾತ್ರಿ ಹೊರಟು ಊರ ಮುಂದಿರುವ ಆಲದ ಮರದ ಆಚೆ ಎಸೆದು ಬಂದರು. ಆ ಊರಿನಲ್ಲಿ ಒಬ್ಬ ಭಿಕ್ಷುಕ ಇದ್ದ. ಅವನಿಗೂ ಉಪದೇಶ ನೀಡಿದ್ರು. ಏನು ಬೇಕೋ ಬೇಡ್ಕೋ, ನಿನ್ನ ದಾರಿದ್ರ್ಯ ಹೋಗಿಬಿಡುತ್ತದೆ ಅಂತ ಅವನಿಗೂ ಹೇಳಿದ್ರು. ಆತ ನಕ್ಕು ಸುಮ್ಮನಾದ. ರಾತ್ರಿ ಜನಕ್ಕೆ ನಿದ್ರೆ ಬರುತ್ತೆಯೇ, ಆದರೆ ಅದೇನು ಪವಾಡವೋ, ಎಲ್ಲರೂ ಎಚ್ಚರವಿಲ್ಲದಂತೆ ಮಲಗಿಬಿಟ್ರು. ಬೆಳಗ್ಗೆ ಎದ್ದಾಗ ಏನು ಆಶ್ಚರ್ಯ, ಅವರೇನೇನು ಬೇಡಿಕೊಂಡಿದ್ರೋ ಅವೆಲ್ಲ ಇವೆ. ಮನೆಯಲ್ಲಿಯ ವಸ್ತುಗಳು, ಕಾರುಗಳು, ಆಭರಣಗಳು ಎಲ್ಲ ಕೇಳಿದಂತೆಯೇ ಇದ್ದವು. ಇವರ ಸಂತೋಷ ಕೇವಲ 10 ನಿಮಿಷ ಮಾತ್ರ. ಒಬ್ಬ ಮನೆಯ ಹೊರಗೆ ಹೋಗಿ ನೋಡ್ದ. ಪಕ್ಕದ ಮನೆಗೆ 5 ಅಂತಸ್ತು 4 ಹೊಸ ಕಾರುಗಳು ಮನೆ ಮುಂದೆ ನಿಂತಿವೆ. ಎದುರಿನ ಸಣ್ಣ ಮನೆ ಮಾಯವಾಗಿ ದೊಡ್ಡ ಬಂಗಲೆ ಬಂದಿದೆ. ಮುಂದೆ ದೊಡ್ಡ ತೋಟ, ಕಾರಂಜಿಗಳು. ನಾನು ಅವರಂತೆ ಇನ್ನೂ ದೊಡ್ಡ ಮನೆ, ದೊಡ್ಡ ತೋಟ, ಇನ್ನಷ್ಟು ಕಾರುಗಳನ್ನು ಕೇಳಬಾರ್ದಿತ್ತೆ ಎಂದುಕೊಂಡು ಗೋಳಾಡ್ದ. ಇದು ಇವನೊಬ್ಬನ ಕಥೆಯಲ್ಲ, ಪ್ರತಿಯೊಬ್ಬರು ಮತ್ತೊಬ್ಬರನ್ನು ನೋಡಿ ಗೋಳಾಡಿದವರೇ. ಆ ಊರಲ್ಲಿ ಮೊದಲು ಮತ್ತು ಅನಂತರ ಅಷ್ಟೇ ಸುಖವಾಗಿದ್ದವನು ಆ ಭಿಕ್ಷುಕ ಮಾತ್ರ. ಸಂತೋಷ ಮನಸ್ಸಿನ ಒಂದು ಸ್ಥಿತಿ, ಹೊರಗಿನ ವಸ್ತುಗಳಿಂದ ಬರುವಂತಹುದಲ್ಲ. ಹೊಸ ವಸ್ತುಗಳನ್ನು ಪಡೆದ ಕೆಲ ದಿನಗಳ ನಂತರ ಅದಕ್ಕಿದ್ದ ಪ್ರೀತಿ ಕಳೆದು ಹೋಗುತ್ತದೆ ಮತ್ತು ಅದರಲ್ಲಿ ಏನು ವಿಶೇಷತೆ ಕಾಣಿಸುವುದಿಲ್ಲ. ಮತ್ತು ನಿರಂತರವಾಗಿ ಹೊಸ ವಸ್ತುಗಳ ಹುಡುಕಾಟ ನಿರಂತರವಾಗಿ ನಡೆಯುತ್ತೆ. ಆದರೆ ನಿಜವಾದ ಸಂತೋಷದ ಬುಗ್ಗೆ ಒಳಗಿನಿಂದಲೇ ಉಕ್ಕಬೇಕು, ಅಂತರಂಗದಿಂದ ಬರಬೇಕು. ಈ ಪ್ರಸಂಗವನ್ನು ಕರುಣಾಳು ಬಾ ಬೆಳಕೆ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.